ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ಮಸ್ತ್ ಆಯ್ತು. ಹಾಯ್ ಗೈಸ್, ಇವತ್ತು ಬ್ರೆಡ್ ಕಸ್ಟರ್ಡ್ ಮಾಡೋಣ ಅಂತ ಇದ್ದೀನಿ. ಸೊ ಹೆಂಗ್ ಮಾಡ್ತೀನಿ, ಯಾವ ತರ ಮಾಡ್ತೀನಿ, ಹೇಗಿರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಬ್ರೆಡ್ ಕಸ್ಟರ್ಡ್ ಮಾಡಕ್ಕೆ ಏನೋ ಬೇಕಂದ್ರೆ ಒಂದು ಹಾಲು ಮತ್ತೆ ಬಾದಾಮು, ಬ್ರೆಡ್, ನಮ್ಮ ಹತ್ರ ಪಿಸ್ತಾ ಇಲ್ಲ, ಸೊ ಅದಕ್ಕೆ ಗೋಡಂಬಿ ಹಾಕಂತ ಇದ್ದೀನಿ. ಅದ್ರ ಜೊತೆಗೆ ಒಂದು ಕಸ್ಟರ್ಡ್ ಪೌಡ್ರು. ಸೊ ನಾನು ವೆನಿಲಾ ಫ್ಲೇವರ್ ತಗೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಫ್ಲೇವರ್ ಬೇಕಾದ್ರೂ ಅದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ಶುಗರು ಅಷ್ಟೇ ಸದ್ಯಕ್ಕೆ ಬೇಕಾಗಿರೋದು. ಸೊ ಇವಾಗ ಹೆಂಗ್ ಮಾಡ್ಬೇಕು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಹಾಲ್ನ ಕಟ್ ಮಾಡ್ಕೊಂಡು ಹಾಕೋಣ. ಸೊ ನಾನು ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹಾಕೊಳ್ರಿ. ನಿಮ್ಗೆ ಬೇಕಾದ್ರೆ ಸ್ವಲ್ಪ ನೀರ್ ಬೇಕಂತ ಹಾಕಂತೀವಿ ಅಂದ್ರೆ ಹಾಕಲ್ರಿ. ಬಟ್ ಈಗ ಆ ಕಡೆ ಹಾಲು ಇಟ್ಟಿದೀನಿ. ಸೊ ಆ ಗ್ಯಾಪ್ ಅಲ್ಲಿ ಸ್ವಲ್ಪ ಈ ಎಡ್ಜಸ್ಟ್ ಇರುತ್ತಲ್ಲ, ಎಡ್ಜಸ್ಟ್ ಕಟ್ ಮಾಡ್ಕೊಡ್ಬೇಕು. ಈ ಎಡ್ಜಸ್ಟ್ ಬಿಸಾಕ್ಬಿಡಿ. ಸೊ ಇದರಿಂದ ಸ್ವಲ್ಪ ಪೌಡರ್ ತರ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅದನ್ನ ಸ್ವಲ್ಪ ಕಟ್ ಮಾಡ್ಕೊಂಡು ಸೈಡ್ ಇಟ್ಕೊಳ್ರಿ. ಸೊ ಎಷ್ಟು ಬ್ರೆಡ್ ಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ರಿ. ಸೊ ನಾನು 5 ಬ್ರೆಡ್ ತಗೊಂಡಿದ್ದೀನಿ, ನನಗೆ ಸಾಕಂತ. ಸೊ ನಿಮ್ಗೆ ಎಷ್ಟು ಬೇಕೋ, ಎಷ್ಟು ಜನಕ್ಕೆ ಬೇಕು ಅನ್ನೋದು ಡಿಪೆಂಡು. ಸೊ ಸದ್ಯಕ್ಕೆ ನಾನು ಒಬ್ಬನೇ ಇರೋದ್ರಿಂದ ಒಬ್ಬನಿಗೆ ಮಾಡ್ಕೊಂತ ಇದ್ದೀನಿ. ಸೊ ನಿಮ್ಗೆ ಜಾಸ್ತಿ ಜನ ಇದ್ರೆ ಅದ್ರ ನಿಮ್ಮ ಮೇಲೆ ಡಿಪೆಂಡು. ಓಕೆ, ಓಕೆ. ಸೊ ಇವಾಗ ಕಟ್ಟಿಂಗ್ ಆಯ್ತು, ಸೈಡ್ಗೆ ಇಟ್ಕೊಳ್ಳೋಣ. ಸೊ ಈ ಕಟ್ ಮಾಡಿರೋ ಪೀಸ್ಗಳು ನಂಗೆ ಇಟ್ಕೊಳ್ರಿ. ಇವಾಗ ಸ್ವಲ್ಪ ಹಾಲು ಹೀಟ್ ಆಗಿದೆ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಬಿಡೋಣ. ಸೊ ನಿಮ್ಗೆ ಎಷ್ಟು ಶುಗರ್ ಬೇಕೋ ಅಷ್ಟು ಮಾತ್ರ ಹಾಕೊಳ್ರಿ, ಜಾಸ್ತಿ ಹಾಕಕ್ ಹೋಗ್ಬಿಡ್ರಿ. ಜಾಸ್ತಿ ಸ್ವೀಟ್ ಆದ್ರೂ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ. ಈಗ ಒಂದು ಬೋಲ್ ತಗೊಳ್ರಿ. ಬೋಲ್ ತಗೊಂಡು ಸ್ವಲ್ಪ ನೀರ್ ಹಾಕೊಂಡು, ಸೊ ಅದ್ರಿಗೆ ಕಸ್ಟರ್ಡ್ ಪೌಡರ್ ತಗೊಳ್ರಿ. ಲೈಟ್ ಆಗಿ ಹಾಕೊಳ್ಳಿ, ಎಷ್ಟು ಬೇಕು ನಿಮ್ಗೆ ಅಷ್ಟು ಹಾಕೊಂಡು. ಅದನ್ನ ಉಂಡೆ ಉಂಡೆ ಇಲ್ದಿರ ಸ್ವಲ್ಪ ತಿಕ್ಕಿಯಾಗಿ ಮಾಡ್ಕೊಳ್ರಿ. ಸೊ ಉಂಡೆ ಬಂದ್ರೆ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೆ ಲೈಟ್ ಆಗಿ ತಿರ್ಸ್ಕೊಂತ ಇರಿ, ಸ್ವಲ್ಪ ಉಂಡೆ ಎಲ್ಲ ಹೋಗ್ಬಿಡ್ಲಿ. ಸೊ ಒನ್ಸ್ ಉಂಡೆ ಎಲ್ಲ ಕ್ಲಿಯರ್ ಆದ್ಮೇಲೆ, ಸೊ ಇವಾಗ ಮಿಲ್ಕ್ಗೆ ಆಡ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಬೇಯಲಿ ಇದು. ಸೊ ಈಗ ಹಾಲು ಸ್ವಲ್ಪ ತಿಕ್ಕಾಗಿ ಆಗಬೇಕು, ಜಾಸ್ತಿ ನೀರಾಗಿರ್ಬಾರ್ದು. ತಿಕ್ಕಾಗಿದ್ರೆ ಚೆನ್ನಾಗಿ ಬರ್ತದೆ, ಇಲ್ಲ ಚೆನ್ನಾಗಿ ಅನ್ಸಲ್ಲ. ಸೊ ಒಂದು 5 ನಿಮಿಷ ಕುದಿಬೇಡ್ಲಿ. ಕುದಿ ಆದ್ಮೇಲೆ ಸ್ವಲ್ಪ ಆಫ್ ಮಾಡ್ಬಿಡಿ. ತಣ್ಣಗಾಗೋ ತನಕ ಏನು ಮುಟ್ಟಕೋಬೇಡ್ರಿ, ಅಲ್ಲಿ ತನಕ ಅದು ಹಂಗೆ ಇರ್ಲಿ. ಸೊ ಅಲ್ಲಿ ತನಕ ನಾವು ಇವಾಗ ಸೊ ಆಗ್ಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಆ ಬ್ರೆಡ್ ಪೀಸಸ್ನ ಇವಾಗ ಮಿಕ್ಸಿಗೆ ಹಾಕೋ ಬರ್ತೀನಿ. ಸೊ ಹಾಕೊಂಡು ಅದ್ರ ಮೇಲೆ ಚೆಲ್ಲಿದ್ರೆ ಚೆನ್ನಾಗಿರುತ್ತೆ. ಲೈಟಾಗಿ ಕಟ್ ಮಾಡ್ಕೋಬೇಕು. ಸೊ ಈಗ ಗೋಡಂಬಿನ ಮತ್ತೆ ಬಾದಾಮಿನ ಒಂದೊಂದು ಪೀಸ್ ಲೈಟಾಗಿ ಪೀಸ್ ಆಗಿ ಮಾಡ್ಕೊಳ್ಳೋಣ, ಯಾಕಂದ್ರೆ ಅದ್ರ ಮೇಲೆ ಚೆಲ್ಲಕ್ಕೆ. ಒನ್ಸ್ ಕಟಿಂಗ್ ಎಲ್ಲ ಆದ್ಮೇಲೆ ಸೊ ಬ್ರೆಡ್ ಪೀಸಸ್ನ ಈಗ ಇಟ್ಕೊಳ್ರಿ, ಎಷ್ಟು ಬೇಕು ಅಷ್ಟು ನಿಮ್ಗೆ. ಚೆನ್ನಾಗಿಲ್ಲ. ಓಕೆ, ಎಲ್ಲ ಕ್ಲೀನಾಗಿ ಜೋಡಿಸಿದ್ಮೇಲೆ ಅದನ್ನ ತಣ್ಣಗಾಗಿರೋ ಈ ಮಿಲ್ಕ್ನ ಹಾಕೊಳ್ಳಿ, ಒಂದು ಲೇಯರ್ ಮೇಲೆ. ನಿಮ್ಮ ಹತ್ರ ಇನ್ನ ಜಾಸ್ತಿ ಬ್ರೆಡ್ಸ್ ಇದ್ರೆ ಈ ತರ ಹಾಕ್ಬಿಟ್ಟು ಅದ್ರ ಮೇಲೆ ಬೇಕಾದ್ರೆ ಈ ತರ ಲೇಯರ್ ಇನ್ನೊಂದು ಲೇಯರ್ ಬೇಕಾದ್ರೆ ಹಾಕೋಬಹುದು. ಸೊ ನನ್ನ ಹತ್ರ ಇಷ್ಟೇ ಬ್ರೆಡ್ಸ್ ಇರೋದು, ಸೊ ಅದರಿಂದ ಇಷ್ಟ ಹಾಕೊಂಡಿದೀನಿ. ಸೊ ಇನ್ನು ಬೇಕಾದ್ರೆ ನಿಮ್ಗೆ
ಹಾಕೊಂಡ್ಬೇಕಾದ್ರೆ ನೀವು ಮಾಡ್ಕೋಬಹುದು. ಇದೆಲ್ಲ ಆದ್ಮೇಲೆ ಮತ್ತೆ ಇವಾಗ ತಾನೇ ಮಿಕ್ಸಿಗೆ ಹಾಕೊಂಡಿರೋ ಪೌಡ್ರು ಇಷ್ಟು ಬಿಫೋರ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಬ್ರೆಡ್ದು, ಸೊ ಅದನ್ನ ಸ್ವಲ್ಪ ಲೈಟ್ ಆಗಿ ಮೇಲ್ಗಡೆ ಹಾಕೊಳ್ರಿ, ಜಾಸ್ತಿ ಹಾಕೋಬಿಡ್ರಿ, ಲೈಟ್ ಆಗಿ ಹಾಕೊಳ್ರಿ, ಎಲ್ಲ ಕಡೆ ಕರೆಕ್ಟ್ ಆಗಿ ಕೂಡ್ಲಿ ಅದು ಪೌಡ್ರು. ಸೊ ಒಂದ್ಸ್ ಹಾಕಿದ್ಮೇಲೆ ಮತ್ತೆ ಅದಕ್ಕಿಂತ ಮುಂಚೆ ಬಾದಾಮು ಮತ್ತೆ ಕಟ್ ಮಾಡ್ಕೊಂಡಿರೋದನ್ನ ಹಾಕೋಬೇಕು. ಅಷ್ಟೇ. ಇದಾದ್ಮೇಲೆ ಇದನ್ನ 1 hour ಫ್ರಿಜ್ ಅಲ್ಲಿ ಇಡ್ಬೇಕು. 1 hour ಇಲ್ಲ 2 hours ಇಟ್ರೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ. ಸೊ 1 hour ಆದ್ಮೇಲೆ ಹೆಂಗಿರುತ್ತೆ ಅಂತ ತಿಳ್ಬಿಟ್ಟು ಹೇಳ್ತೀನಿ. ಫೈನಲಿ ಬ್ರೆಡ್ ಕ್ರಸ್ಟ್ ರೆಡಿ ಆಗಿದೆ. ಸೊ 2 hours ಆದ್ಮೇಲೆ ತೆಗೆದಿದ್ದೀನಿ. ಸೊ ಯಾವ ತರ ಇದೆ ಅಂದ್ಬಿಟ್ಟು ತಿನ್ಬಿಟ್ಟು ಹೇಳ್ತೀನಿ. ಲೈಟ್ ಒಂದೊಂದು ಪೀಸ್ ತೆಗೋಣ. ಟೇಸ್ಟ್ ಮಾತ್ರ ಅಲ್ಟೇ ಇದೆ. ಬೇಕಾದ್ರೆ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಹೆಂಗೈತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಇದೇ ತರ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.